ನಿಮ್ಗೆ ಒಂದ್ 2 ದಿನದಿಂದ ನಾನು ಎಪ್ಸ್ಟೀನ್ ಫೈಲ್ಸ್ ಅಂತಾನೆ ಹೇಳ್ತಿದ್ದೆ, ಆದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ. ಎಪ್ಸ್ಟೀನ್ ಫೈಲ್ಸ್ ಅಂತ ಅಂದ್ರೆ ಜೆಫ್ರಿ ಎಪ್ಸ್ಟೀನ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಬಿಲಿಯನರ್ ಆಗಿರ್ತಾನೆ. ಅವನ ಹತ್ರ ಒಂದು ಪ್ರೈವೇಟ್ ಐಲ್ಯಾಂಡ್ ಇರುತ್ತೆ. ಅವನು ಆ ಐಲ್ಯಾಂಡ್ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಪಾರ್ಟೀಸ್ ನ ಕಂಡಕ್ಟ್ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಅವನು ಅಲ್ಲಿ ಮೈನರ್ಸ್ ನ ಹಿಡ್ಕೊಂಡು ಸೆಕ್ಸ್ ಟ್ರಾಫಿಕಿಂಗ್ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರನೇ ಅವನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಅವನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಿದಾಗ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿ ಹೆಸರುಗಳು ಮತ್ತೆ ಪ್ರೂಫ್ಸ್ ಎಲ್ಲ ಕೂಡ ಪೊಲೀಸ್ ಅವ್ರಿಗೆ ಸಬ್ಮಿಟ್ ಮಾಡಿದ್ದಾನೆ. ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅವನ್ನ ಜೈಲ್ಗೆ ಹಾಕಿರ್ತಾರೆ. ಸ್ವಲ್ಪ ವರ್ಷಗಳಾದ್ಮೇಲೆ ಒಂದು ನ್ಯೂಸ್ ಬರುತ್ತೆ, ಜೆಫ್ರಿ ಎಪ್ಸ್ಟೀನ್ ಜೈಲಲ್ಲಿ ಮಾಡ್ಕೊಂಡು ಸತ್ತೋಗಿದ್ದಾನ ಅಂತ. ಇದನ್ನ ಪೊಲೀಸ್ ಅವರು ಅಫಿಷಿಯಲಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆದ್ರೆ ಟೈಮ್ ಅಲ್ಲಿ ಅವ್ನ ಸೆಲ್ ಅಲ್ಲಿ ಇದ್ದಿದ್ದ CC ಕ್ಯಾಮ್ರಾ ವರ್ಕೆ ಆಗ್ತಾ ಇರ್ಲಿಲ್ವಂತೆ. ಅಷ್ಟೇ ಅಲ್ಲದೆ ಅವ್ನು ಮಾಡ್ಕೊಳ್ಳೋ ಟೈಮ್ ಅಲ್ಲಿ ಗಾರ್ಡ್ಸ್ ಏನ್ ಮಾಡ್ತಿದ್ರು ಅಂತ ಕೇಳಿದಾಗ ಗಾರ್ಡ್ಸ್ ಎಲ್ಲ ನಿದ್ದೆ ಮಾಡ್ತಿದ್ರಂತೆ. ಇನ್ನು ಕ್ವಶನ್ ಮಾರ್ಕ್ ಆಗೇ ಉಳಿದಿದೆ. ಸತ್ತಾದ್ಮೇಲೆ ಕೋರ್ಟ್ ಪೊಲೀಸ್ ಅವ್ರಿಗೆ ಅವ್ನು ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ಸ್ ನೆಲ್ಲ ಒಂದು ಫೈಲ್ ಮಾಡಿ ಒಂದೊಂದೇ ರಿಲೀಸ್ ಮಾಡ್ತಾ ಬರ್ತಿದ್ದಾರೆ. ಅದಕ್ಕೆ ಕೊಟ್ಟಿರೋ ಹೆಸರೇನೆ ಎಪ್ಸ್ಟೀನ್ ಫೈಲ್ಸ್ ಅಂತ. ಎಷ್ಟೊಂದ್ ಜನ ಸೆಲೆಬ್ರಿಟೀಸು, ಪೊಲಿಟಿಷಿಯನ್ಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಗಳೆಲ್ಲ ಆ ಐಲ್ಯಾಂಡ್ ಅಲ್ಲಿ ಸ್ಪಾಟ್ ಆಗಿದ್ದಾರೆ. ಇವಾಗ ಜನರು ಎಲ್ಲ ಅವ್ರನ್ನ ಕ್ವಶನ್ ಮಾಡ್ತಿದ್ದಾರೆ, ನೀವೆಲ್ರು ಆ ಐಲ್ಯಾಂಡ್ ಅಲ್ಲಿ ಏನ್ ಮಾಡ್ತಿದ್ರಿ ಅಂತ. ಎಷ್ಟೊಂದ್ ಜನ ಸೈಲೆಂಟ್ ಆಗಿದ್ದಾರೆ, ಎಷ್ಟೊಂದ್ ಜನ ಡಿನೈ ಮಾಡ್ತಿದ್ದಾರೆ ನಾವು ಹೋಗೇ ಇರ್ಲಿಲ್ಲ ಅಂತ. ಇನ್ನೆಷ್ಟೊಂದ್ ಜನ ಕಾಣೆನೆ ಆಗ್ಬಿಟ್ಟಿದ್ದಾರೆ. ಬರೀ ಇಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳನ್ನೆಲ್ಲ ಸಾಯಿಸಿ ಅವ್ರ ಜೊತೆ ಏನೇನೋ ಮಾಡ್ತಿದ್ರಂತೆ. ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಫಾಲೋ ಮಾಡ್ಕೊಂಡು ಆ ವಿಡಿಯೋ ಬೇಕಂತ ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.